ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇರೋದು ಕೂಡ್ಲು ತೀರ್ಥಕ್ಕೆ. ಅದಕ್ಕಿಂತ ಫಸ್ಟು ನಾವೀಗ ಬಂದಿದ್ದು ಆಗುಂಬೆಯಲ್ಲಿ ಬೋಟಿಂಗ್ ಇದೆಯಲ್ಲ, ಸೊ ಆಗುಂಬೆ ಎಂಟ್ರಿಯಲ್ಲಿ ಚೆಕ್ ಪೋಸ್ಟ್ ಹತ್ರನೇ ಒಂದು ಸಣ್ಣ ಕೆರೆ ಥರ ಇದೆ. ಅಲ್ಲಿ ಬೋಟಿಂಗ್ ಎಲ್ಲ ಮಾಡಲಿಕ್ಕೆ ಬಿಡ್ತಾರೆ. ಸೊ ಅಲ್ಲಿಗೆ ಅಂತೇಳಿ ಬಂದು ಫಿಶ್ ಎಲ್ಲ ನೋಡಿಕೊಂಡು, ಸೊ ಈಗ ಫಸ್ಟ್ ಬೋಟಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಕೂಡ್ಲು ತೀರ್ಥಕ್ಕೆ. ಸೊ ಕೂಡ್ಲು ತೀರ್ಥದಲ್ಲಿ ಹೇಗಿದ್ರು ಮೊದಲೇ 2 ಕಿಲೋಮೀಟ್ರ್ ಹತ್ರ ನಾವು ಟ್ರೆಕ್ಕಿಂಗ್ ಮಾಡಬೇಕಲ್ವ. ಸೊ ಹಾಗೆ ಇಲ್ಲಿ ಜಾಸ್ತಿ ಟೈಮ್ ನಾವು ವೇಸ್ಟ್ ಮಾಡೋದಿಲ್ಲ. ಸ್ವಲ್ಪ ಹೊತ್ತು ನಾವು ಇಲ್ಲಿ ಬೋಟಿಂಗ್ ಮಾಡ್ಕೊಂಡು ಹೊರಡೋಣ ಅಂತಿದ್ವಿ. ಸೊ ಯಾರೆಲ್ಲ ಕೂಡ್ಲು ತೀರ್ಥ ನೋಡಿಲ್ಲ ಅವರು ವಿಡಿಯೋ ನೋಡಿ, ಹಾಗೆ ನೆಕ್ಸ್ಟ್ ಟ್ರಿಪ್ಪಿಗೆ ನೀವು ಅಲ್ಲಿಗೆ ಕೂಡ ಪ್ಲ್ಯಾನ್ ಮಾಡಿ, ಓಕೆನಾ. ಸೊ ಕೂಡ್ಲು ತೀರ್ಥ ಹೇಗಿದೆ, ಹಾಗೆ ನಮ್ಮ ಟ್ರಿಪ್ ಹೇಗಿದೆ ಅಂತೇಳಿ ಈ ವಿಡಿಯೋನ ಮೂಲಕ ನೀವು ನೋಡ್ಬೋದು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೆಕ್ಸ್ಟ್ ನಿಮ್ಮ ಟ್ರಿಪ್ ಪ್ಲ್ಯಾನ್ ಅಲ್ಲಿಗೆ ಇರಲಿ. ಹಾಯ್ ಫ್ರೆಂಡ್ಸ್, ಇದು ಆಗುಂಬೆ. ಅಯ್ಯಯ್ಯೋ, ಮುಳುಗೆ ಹೋಯ್ತಲ್ಲ. ಎಲ್ಲೋಯ್ತಾ? ನೀರ್ ಕಾವಿ ಮುಳುಗೆ ಹೋಯ್ತು ಕಣಲೆ. ಇಲ್ಲಿ ಅದಲ್ಲ, ಎಲ್ಲೋಯ್ತಾ? ಇಲ್ಲಿ 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 ಆಗುಂಬೆಯಲ್ಲಿ ಬೋಟಿಂಗ್ ಮುಗಿಸ್ಕೊಂಡು ನಾವೀಗ ಕೂಡ್ಲು ತೀರ್ಥದ ಎಂಟ್ರಿಂಗ್ ಬಂದಿದ್ದೀವಿ. ಅಂದರೆ ಇಲ್ಲಿಂದ 15 ಕಿಲೋಮೀಟರ್ ಮತ್ತೆ ಹೋಗಬೇಕು. ಸೊ ಇಲ್ಲಿ ಒಂದು ಸ್ವಲ್ಪ ಜ್ಯೂಸು ಮಜ್ಜಿಗೆ ಎಲ್ಲ ಕುಡ್ಕೊಂಡು ಸೊ ನಾವೀಗ ಮತ್ತೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ನಾನು ಸಿಗೋದೆ ನಿಮಗೆ ಕೂಡ್ಲು ತೀರ್ಥ ಟ್ರೆಕ್ಕಿಂಗ್ ಪಾಯಿಂಟ್ನಲ್ಲಿ, ಓಕೆನಾ. ಕೂಡ್ಲು ತೀರಕ್ಕೆ ಎಂಟ್ರ್ ಆದ ತಕ್ಷಣ ನೀವು ಅಲ್ಲಿ ಫಸ್ಟು ಚೆಕ್ ಪೋಸ್ಟಲ್ಲಿ ಗಾರ್ಡ್ಸ್ ಇರ್ತಾರೆ. ಅವ್ರ ಹತ್ರ ನಿಮ್ಮ ಏನೇನು ಐಟಮ್ ತಂದಿದ್ದೀರಾ ಪ್ರತಿಯೊಂದು ಅಲ್ಲಿ ನೀವು ಬಸ್ಬೇಕಾಗತ್ತೆ. ಹಾಗೆ ಪರ್ಸನಿಗೆ 50 ರುಪೀಸ್ ಚಾರ್ಜ್ ಇರುತ್ತೆ, ಓಕೆನಾ. ಸೊ ಅದಾದ ಮೇಲೆ ನೀವು ಏನಾದರೂ ನೀರು ಮತ್ತು ಏನಾದರೂ ಸ್ನ್ಯಾಕ್ಸ್ ತೊಗೊಂಡೋಗಿದ್ರೆ ಅದಕ್ಕೆ ಎಕ್ಸ್ಟ್ರಾ ಡೆಪಾಸಿಟ್ ಮಾಡಬೇಕು. ನೀವು ಅದಾದಮೇಲೆ ವಾಪಸ್ ಬರಬೇಕಾದ್ರೆ ನೀರು ಬಾಟ್ಲು ಹಾಗೆ ಸ್ನ್ಯಾಕ್ಸಿನ ಪ್ಯಾಕೆಟ್ ಎಲ್ಲ ನೀವು ಹಿಡ್ಕೊಂಡು ವಾಪಸ್ ಬಂದು ಕೊಟ್ಟರೆ ನೀವೇನು ಡೆಪಾಸಿಟ್ ಮಾಡ್ತಿರಲ್ಲ ಅದನ್ನು ವಾಪಸ್ ಕೊಡ್ತಾರೆ, ಓಕೆನಾ. ಸೊ ಈಗ ಇಲ್ಲಿಂದ ನಾವು 1.5-2 ಕಿಲೋಮೀಟ್ರ್ ಹತ್ರ ನಾವು ಮೆಟ್ಲು ಹತ್ಕೊಂಡು ಹಾಗೆ ಕಾಡು ಮಧ್ಯೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಸೊ ನಾವೀಗ ಹೋಗ್ತೀವಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ. ಕಂಟಿನ್ಯೂ ವಿಡಿಯೋ ನೋಡಿ ಫ್ರೆಂಡ್ಸ್. ಶಶಿ ಹೆಂಗಿದೆ ಜೋಶ್? ಸಂಜನವರೇ, ನಿಮ್ಮ ಜೋಶ್ ಎಲ್ಲಿಗೆ ಬಂದಿದೆ ಈಗ? ಅಯ್ಯಯ್ಯೋ ಮೆಟ್ಲು ಮತ್ತೆ. ಹೇಳ್ತಾ ಹೋಗೋ. ಕೂಡ್ಲು ತೀರ್ಥ ಹೋಗ್ತಿದ್ದೀವಿ, ಹೋಗಕ್ಕಾಗ್ತಿಲ್ಲ ಅಷ್ಟೇ. ಐ ಆಮ್ ವೆರಿ ಟೈರ್ಡ್. ಕಡುಬು ಬಾಲ್, ರೌಂಡ್ ಬಾಲ್, ರೈಸ್ ಬಾಲ್. ಹೇಳಿದಾರು ನಾವೇ ಬರೋದಿಲ್ಲ. ಈಗ ಮುಂದೆ ವಿಡಿಯೋ ಮಾಡಿ, ಬರೀ ನಿಂದೆ. ಗಾಡಿ ಬಂತು ಕಣ, ಇಲ್ಲೇ ಇಷ್ಟೇ. ವಿಕ್ಟರಿ ಫಾರ್ ಲಾಂಗ್ ಟೈಮ್. Thank you. ಒಬ್ಬ ಸತ್ತೋಗಿದ್ದಾನೆ, ಇನ್ನೊಬ್ಬರು ಸತ್ತೋಗಿದ್ದಾರೆ, ಇವರು ಜೀವ ಇದ್ದಾರೆ ಇನ್ನು. ತಾವು ಬಿಡ.
ಅಲ್ಲಿಗೆ ಹೋಗ್ಬೇಕು ಮತ್ತೀಗ ನಾವು. ಸುತ್ತ ಬಂಡೆ. ಮನೆ ಮನೆ ಮುಂದೆ ಬಾ. ಹೋಗ್ಬೋದು ನಿಧಾನ. ಹತ್ತಿ ಇಳಿಯೋದೇ ಸ್ವಲ್ಪ ಕಷ್ಟ, ಬಿಟ್ಟರೆ ಸಖತ್ ಗಮ್ಮತ್ತಿದೆ. ನೀರು ಬಾಟ್ಲು ಇಟ್ಕೊಂಡು ಹೋಗಲೇಬೇಕು ಕಂಪಲ್ಸರಿ. ಸೊ ಯಾಕಂದರೆ ಹತ್ತಬೇಕಾದ್ರೆ ನೀರು ಬೇಕೇ ಬೇಕು. ಬಟ್ 70 ರೂಪೀಸ್ ಡೆಪಾಸಿಟ್ ಮಾಡ್ತಾರೆ. ಈ ಬಾಟ್ಲನ್ನು ವಾಪಸ್ ಕೊಟ್ಟರೆ ನಿಮಗೆ ಆ 70 ರೂಪೀಸ್ ಕೂಡ ವಾಪಸ್ ಕೊಡ್ತಾರೆ. ಓಕೆನಾ? ಸೊ ಈಗ ಇಳಿತಿದ್ದೀನಿ. ಹೇಗಿತ್ತು ಫಾಲ್ಸು ಅಂಥೇಳಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಅತಿ ದೊಡ್ಡ ಮರ ಅಂದ್ಕೊತೀನಿ, ಗೊತ್ತಿಲ್ಲ, ಬಟ್ ಹ್ಯೂಜ್. ಇದ್ರ ಬುಡನೇ ಒಂದು ಮನೆ ಕಟ್ಬೋದು. ಬುಡದಲ್ಲಿ 2 ತೋಡು ಹಾಕಿ ಅದರಲ್ಲೂ ಹೆಸರು ಬರೆದಿಟ್ಟವು ಮಾರೆ. ಮೇಲ್ಗಡೆ ಮಿನಿಮಮ್ ಅಂದರೂ 4 ಮನೆ ಕಟ್ಬೋದು ಕಣ. 4 ಫ್ಲೋರಿನ ಮನೆ, ಅಷ್ಟು ದೊಡ್ಡ ಮರ ಅದೇ. ಕೆಳಗೆ ಬಂದು ನಾವು ಫುಲ್ಲು ಈಗ ಏನಾದರೂ ಫುಡ್ ಏನಾದರೂ ತೊಗೊಳೋಣ ಅಂಥೇಳಿ ಚೆಕ್ ಪೋಸ್ಟ್ ಹತ್ರ ಅಲ್ಲಿ ಐಟಮ್ ಎಲ್ಲ ಸಿಗುತ್ತೆ, ಅಂದರೆ ಫುಡ್ ಏನಾದರೂ ಸಿಗುತ್ತೆ, ತಿನ್ಕೊಂಡು ಮನೆಗೆ ಅಂತ ಹೊರಡ್ತಾ ಇದ್ದೀವಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿದೆಯಾ? ಹಿಂಗಿದೆ. ಬಿಸಿ